ಕುಮಾರಸ್ವಾಮಿಗೆ ಬೆಂಬಲ. ಬಿಜೆಪಿ ಸೇರ್ಪಡೆ ವರದಿ ಬ್ರೇಕ್ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಈ ಹಿಂದೆನೇ ಹೇಳಿತ್ತು ಯಾವುದೇ ಕಾರಣಕ್ಕೂ ಕೂಡ ಅವರು ಕಾಂಗ್ರೆಸ್ ಹೋಗಲ್ಲ, ರೆಬಲ್ ಆಗಿ ನಿಲ್ಲಲ್ಲ. NDAಗೆ ದೊಡ್ಡ ಬೂಸ್ಟ್ ಇದು. ಕುಮಾರಸ್ವಾಮಿ ಅವರಿಗೆ ದೊಡ್ಡ ಬೂಸ್ಟ್. ಬಹಿರಂಗ ಸಭೆಯಲ್ಲಿ ಸುಮಲತಾ ಅಧಿಕೃತ ಪ್ರಕಟಣೆಯನ್ನು ಮಾಡಿದ್ದಾರೆ. ಅವರ ಹೇಳಿಕೆಯನ್ನು ಆದಷ್ಟು ಬೇಗ ಗಮನಿಸೋಣ. ಸುಮಲತಾ ಇವತ್ತು ಬಿಜೆಪಿ ಸೇರ್ಪಡೆ ಬಗ್ಗೆ ಅಧಿಕೃತ ಘೋಷಣೆ. ನಾನು ಯಾವುದೇ ಕಾರಣಕ್ಕೂ ಪಕ್ಷೇತರವಾಗಿ ಸ್ಪರ್ಧೆ ಮಾಡಲ್ಲ, ಕಾಂಗ್ರೆಸ್ಗೆ ಹೋಗಲ್ಲ. ಅವರ ಹೇಳಿಕೆಯನ್ನು ಈಗ ಗಮನಿಸಬಹುದು ನೀವು. ಇದ್ದಾರೆ ಶನಿವಾರ ಸುಮಲತಾ ಬಿಜೆಪಿ ಸೇರ್ಪಡೆ ಪಕ್ಕ. ಕಾಂಗ್ರೆಸ್ ಸೇರಲ್ಲ, ಪಕ್ಷೇತರವಾಗಿ ನಿಲ್ಲಲ್ಲ. ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಸುಮಲತಾ ಬೆಂಬಲವನ್ನು ಘೋಷಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಪಕ್ಷೇತರವಾಗಿ ನಿಲ್ಲಲ್ಲ ಮತ್ತು ಕಾಂಗ್ರೆಸ್ಗೆ ಹೋಗಲ್ಲ. ಅವರೇ ಬೇಡ ಅಂದ ಮೇಲೆ ನಾನು ಯಾಕೆ ಹೋಗಲಿ, ಪಕ್ಷೇತರವಾಗಿ ನಿಂತರೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋ ವಿಚಾರವನ್ನು ಕೂಡ ಹೇಳಿದರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಇವರ ಜೊತೆ ಇದ್ದರು. ಈ ಎಲ್ಲ ವಿಚಾರಗಳನ್ನು ಇದೀಗ ಸುಮಲತಾ ಹೇಳಿಕೆಯನ್ನು ನಿಮ್ಮ ಮುಂದಿಡ್ತಿದ್ದೀವಿ. ಬಿಜೆಪಿ ಸೇರ್ಪಡೆ ಘೋಷಣೆ ಮಾಡಿದ್ದಾರೆ. 6 ಅಥವಾ 7ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮ್ಮುಖದಲ್ಲಿ ಸುಮಲತಾ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮ ಇರಬಹುದು. ಏಪ್ರಿಲ್ 6ರಂದು ಅಂತ ಹೇಳಲಾಗ್ತಾ ಇದೆ. ಬನ್ನಿ, ಇವತ್ತು ಮೈತ್ರಿಯಲ್ಲಿ ಅವರು JDS ಪಕ್ಷದೊಂದಿಗೆ ಹೊಂದಾಣಿಕೆ ಆಗಿದೆ. ಬದಲಾದ ಪರಿಸ್ಥಿತಿ, ಅದೇ ಬದಲಾದ ಸವಾಲು ನಮ್ಮ ಮುಂದೆ ಇದೆ. ಇವತ್ತು ಮೈತ್ರಿಯಲ್ಲಿ ಅವರು JDS ಪಕ್ಷದೊಂದಿಗೆ ಹೊಂದಾಣಿಕೆ ಆಗಿದೆ. ಬದಲಾದ ಪರಿಸ್ಥಿತಿ, ಅದೇ ಬದಲಾದ ಸವಾಲು ನಮ್ಮ ಮುಂದೆ ಇದೆ. ಎಲ್ಲರೂ ನೀವು ನೋಡುವಾಗೆ MP ಸೀಟು MNA ಸೀಟು ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ. ಆದರೆ ಸುಮಲತಾ ಅಂಬರೀಶ್ MP ಟಿಕೆಟ್ನ ಬಿಟ್ಟು ಕೊಟ್ಟು ನಾನು ಬಿಜೆಪಿ ಪಕ್ಷವನ್ನು ಸೇರುವಂತ ನಿರ್ಧಾರವನ್ನು ಮಾಡಿ ಎಲ್ಲರೂ ನೀವು ನೋಡುವಾಗೆ MP ಸೀಟು MNA ಸೀಟು ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ. ಆದರೆ ಸುಮಲತಾ ಅಂಬರೀಶ್ MP ಟಿಕೆಟ್ನ ಬಿಟ್ಟು ಕೊಟ್ಟು ನಾನು ಬಿಜೆಪಿ ಪಕ್ಷವನ್ನು ಸೇರುವಂತ ನಿರ್ಧಾರವನ್ನು ಮಾಡಿ ಎಲ್ಲರೂ ನೀವು ನೋಡುವಾಗೆ MP ಸೀಟು MNA ಸೀಟು ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ. ಆದರೆ ಸುಮಲತಾ ಅಂಬರೀಶ್ MP ಟಿಕೆಟ್ನ ಬಿಟ್ಟು ಕೊಟ್ಟು ನಾನು ಬಿಜೆಪಿ ಪಕ್ಷವನ್ನು ಸೇರುವಂತ ನಿರ್ಧಾರವನ್ನು ಮಾಡಿ ಈ ಬಾರಿ ನಾನು ಹಾಲಿ MP ಆಗಿದ್ದರೂ ಕೂಡ ನನ್ನ ಸಂಸತ್ ಸ್ಥಾನವನ್ನು ಬಿಟ್ಟುಕೊಟ್ಟು ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇದ್ದೀನಿ. ಆ ಮೂಲಕ JDS ಮತ್ತು ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ಘೋಷಿಸ್ತೇನೆ. ಯಾವುದೇ ಕಾರಣಕ್ಕೂ ಪಕ್ಷೇತರವಾಗಿ ಸ್ಪರ್ಧೆ ಮಾಡಲ್ಲ, ಕಾಂಗ್ರೆಸ್ಗೆ ಹೋಗಲ್ಲ ಅನ್ನುವಂಥ ಘೋಷಣೆ ಮೂಲಕ ಅಧಿಕೃತವಾಗಿ ಏಪ್ರಿಲ್ 6ನೇ ತಾರೀಕು ಸುಮಲತಾ ಅವರು ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ. ಬಹುಶಃ
ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲೇ ದೊಡ್ಡ ಕಾರ್ಯಕ್ರಮದಲ್ಲಿ ಏಪ್ರಿಲ್ 5, 6 ಅಥವಾ 7ನೇ ತಾರೀಕಿನಂದು ಮಂಡ್ಯ ಲೋಕಸಭೆಯಲ್ಲಿ ಲೋಕಸಭಾ ಕ್ಷೇತ್ರದಿಂದ ಇದೀಗ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ. ನನಗೆ ಬೆಂಗಳೂರು ಉತ್ತರ, ಮೈಸೂರು, ಚಿಕ್ಕಬಳ್ಳಾಪುರ ಎಲ್ಲ ಕ್ಷೇತ್ರಗಳಿಂದ ಕೂಡ ಆಹ್ವಾನ ಬಂದಿತ್ತು. ಆದರೆ ನಾನಿರೋದು ಕೇವಲ ಮಂಡ್ಯಕ್ಕಾಗಿ ಮಾತ್ರ, ಮಂಡ್ಯದಲ್ಲಿ ಮಾತ್ರ ನನ್ನ ರಾಜಕೀಯವನ್ನು ಮಾಡ್ತೇನೆ. ಹಾಗಾಗಿ ಬೇರೆ ಎಲ್ಲಿ ಸಿಕ್ಕಿದರೂ ಕೂಡ ನಾನು ಅದನ್ನು ಸ್ವೀಕಾರ ಮಾಡೋದಿಲ್ಲ. ನಾನು ಈಗಾಗಲೇ ಗೆದ್ದಿರುವಂತಹ ಲೋಕಸಭಾ ಸ್ಥಾನವನ್ನು, ಈ ಬಾರಿ ನಾನು ಗೆದ್ದಿರುವಂಥ ಜಾಗವನ್ನು ಬಿಟ್ಟು ಕೊಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಕೂಡ ಪರೋಕ್ಷವಾಗಿ ಹೇಳಿದರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ, ಬೇಕಿದ್ರೆ ಇನ್ನೊಮ್ಮೆ ಅವರ ಮಾತನ್ನು ಕೇಳಿಸ್ಕೊಳ್ಳಿ. MP ಸೀಟು, MNS ಸೀಟು ಎಲ್ಲರೂ ನೀವು ನೋಡಿದಾಗೆ MP ಸೀಟು, MNS ಸೀಟು ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ. ಆದರೆ ಸುಮಲತಾ ಅಂಬರೀಶ್ MP ಟಿಕೆಟ್ನ ಬಿಟ್ಟು ಕೊಟ್ಟು ನಾನು ಬಿಜೆಪಿ ಪಕ್ಷವನ್ನು ಸೇರುವಂತ ನಿರ್ಧಾರವನ್ನು ಮಾಡಿದ್ದೀನಿ. ಎಲ್ಲರೂ ನೀವು ನೋಡಿದಾಗೆ MP ಸೀಟು, MNS ಸೀಟು ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ. ಆದರೆ ಸುಮಲತಾ ಅಂಬರೀಶ್ MP ಟಿಕೆಟ್ನ ಬಿಟ್ಟು ಕೊಟ್ಟು ನಾನು ಬಿಜೆಪಿ ಪಕ್ಷವನ್ನು ಸೇರುವಂತ ನಿರ್ಧಾರವನ್ನು ಮಾಡಿದ್ದೀನಿ. ಎಲ್ಲರೂ ನೀವು ನೋಡಿದಾಗೆ MP ಸೀಟು, MNS ಸೀಟು ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ. ಆದರೆ ನನ್ನ ಒಂದು ಪ್ರೆಸೆನ್ಸ್ ಅಥವಾ ಅವಶ್ಯಕತೆ ಎಲ್ಲೆಲ್ಲಿ ಇರ್ಬೋದು, ಯಾವ ರೀತಿ ಇರ್ಬೋದು ಅನ್ನೋ ವಿಷಯ, ಇದೆಲ್ಲ ಡೀಟೇಲ್ಸ್ ನಾವು ಇನ್ನೂ ಚರ್ಚೆ ಮಾಡಿಲ್ಲ. ನಾನು ನಿಮ್ಮ ಜೊತೆಲಿ ಚರ್ಚೆ ಮಾಡಿ ನಿರ್ಧಾರ ತಗೊಳ್ಳೋಕ್ಕಾಗಲ್ಲ. ನಾನು ಅದನ್ನು ಹೇಳ್ತಾ ಇದ್ದೀನಿ. ನಾನು ಪಕ್ಷದ ಮುಖಂಡರು, ವರಿಷ್ಠರು, ಸೀನಿಯರ್ ಲೀಡರ್ಸು ಎಲ್ಲರನ್ನ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಇಲ್ಲಿರುವಂಥ ಪರಿಸ್ಥಿತಿ, ನನ್ನ ಕಾರ್ಯಕರ್ತರ ಒಂದು ಮನೋಭಾವನೆಗಳು ಎಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನೊಂದು ನಿರ್ಧಾರ ನೋಡಿ. ನೀವು ಮಾಧ್ಯಮದಲ್ಲಿದ್ದೀರಾ, ಪ್ರಾಕ್ಟಿಕಲ್ ಆಗಿ ಮಾತಾಡಬೇಕು. ಯಾವತ್ತು 52 ವರ್ಷ ಆದಮೇಲೆ ಒಬ್ಬ ಇಂಡಿಪೆಂಡೆಂಟು, ಫಸ್ಟು ಮಹಿಳಾ ಇಂಡಿಪೆಂಡೆಂಟು ನಾನೇ ಕರ್ನಾಟಕದಲ್ಲಿ.